ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಮಟನ್ ಬಿರಿಯಾನಿ. ಫಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಜಾರಿಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕಾಯಿ ಸ್ವಲ್ಪ, ಗೋಡಂಬಿ ಒಂದು 4, ಚಕ್ಕೆ ಮತ್ತು ಲವಂಗ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿಯಾಗಿದೆ. ಈಗ ಒಂದು ಕುಕ್ಕರಿಗೆ ಆಯಿಲ್, ಸಾಸಿವೆ ಮತ್ತು ಸ್ಪೈಸಸ್, ಸ್ವಲ್ಪ ಗಸಗಸೆ, ಸೋಂಪು ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ, ಮತ್ತು ಪಲಾವ್ ಎಲೆ, ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಚೆನ್ನಾಗಿ ವಾಶ್ ಮಾಡಿ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಿಷ್ಟು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಬೇಕು. ಉಪ್ಪು, ಒಂದು ಟೊಮೆಟೊ, ಇವಾಗ ಇದಕ್ಕೆ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಬೇಯಬೇಕದು, ಅದಕ್ಕೋಸ್ಕರ ಅದೊಂದು 3 ವಿಜಿಲ್ ಹಾಕ್ಸ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ರೈಸ್ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಚುಂಬಷ್ಟು ನೀರು ತೊಗೊಳ್ತಾ ಇದ್ದೀನಿ ನಾನು, 2 ಲೀಟರ್ಸ್. ಇದಕ್ಕೆ ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿ 4, ಅದು ಸ್ವಲ್ಪ ಕುದಿ ಬರಲಿ. ನೋಡಿ ಕುದಿ ಬಂದಿದೆ. ಈಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ತೀನಿ. ಅನ್ನ ಇದು 75% ಅಷ್ಟಾದರೆ ಸಾಕು. ನೀರು ಇದಕ್ಕೆ ಜಾಸ್ತಿನೇ ಇಟ್ಕೊಬೇಕು, ಲಾಸ್ಟಿಗೆ ಇದು ನೀರು ಬಸಿಬೇಕು. ಸ್ವಲ್ಪ ಉಪ್ಪು, 75% ಅಷ್ಟು ಬೆಂದಿದೆ ಇದು ಅನ್ನ. ಇವಾಗ ಇದನ್ನು ಆಫ್ ಮಾಡಿ ಬಸ್ಕೊಳ್ಳೋಣ. ನೀರು ಬಸ್ಕೊಂಡಿದ್ದೀನಿ. ಈಗ ನೋಡಿ ಮಟನ್ ನೀಟಾಗಿ ಬೆಂದಿದೆ, ಆಯಿಲೆಲ್ಲ ಬಿಟ್ಕೊಂಡಿದೆ, ಸೂಪರಾಗಿದೆ. ಅದನ್ನು ಸ್ವಲ್ಪ ನಾನು ಅರ್ಧದಷ್ಟು ಎತ್ತಿಟ್ಕೊಳ್ತೀನಿ ಒಂದು ಬೌಲಿಗೆ. ನೋಡಿ ಆಯಿಲೆಲ್ಲ ಬಿಟ್ಕೊಂಡು ಸೂಪರಾಗಿದೆ. ನಾನು ಆಯಿಲ್ ಕಮ್ಮಿನೇ ಹಾಕಿದ್ದೆ, ಏಕೆಂದರೆ ಅದು ಕೊಬ್ಬಿನ ಅಂಶ ಇರುತ್ತಲ್ಲ ಮಟನಲ್ಲಿ, ಅದೆಲ್ಲ ನೀಟಾಗಿ ಬಿಟ್ಕೊಂಡಿದೆ. ಈಗ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ತೀನಿ, ಫ್ಲೇವರ್ಡ್ ರೈಸು.
ಕಪ್ಪಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫ್ರೈ ಮಾಡಿರೋ ಆನಿಯನ್ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಮಧ್ಯೆ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ನಾನೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಮತ್ತೆ ತೆಗ್ದಿಟ್ಕೊಂಡಿದ್ದು ಮಟನ್ ಗ್ರೇವಿ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಫುಲ್ ಎಲ್ಲ ರೈಸು ಹಾಕಿದ್ದೀನಿ. ಇವಾಗ ಇದಕ್ಕೆ ಮಟನ್ ಗ್ರೇವಿ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಾನು ಗ್ರೇವಿ. ಮಧ್ಯ ಒಂದು 2 ಪೀಸಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಮತ್ತೆ ಫ್ರೈಡ್ ಆನಿಯನ್ ಹಾಕ್ಕೊಳ್ತೀನಿ. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ. ಇವಾಗ ಇದು ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ವೆಯ್ಟ್ ಇರೋವಂಥದ್ದು ಏನಾದರೂ ಇಟ್ಟು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಸಾಕು. ನಾವೇನು ಫುಲ್ ದಮ್ ಕಟ್ತಾ ಇಲ್ಲ ಇಲ್ಲಿ, ಜಸ್ಟ್ ಅದು ಅರೋಮಾಗೆ ವೆಯ್ಟ್ ಇಡೋ ಅಂಥದ್ದು ಇಡ್ತಾಯಿದ್ದೀವಿ ಅಷ್ಟೇ. ಸೂಪರಾಗಿತ್ತು, ಅರೋಮಾನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ. ಈ ಥರ ಮಟನ್ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.